ಕುಶಾಲನಗರದ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ಬೈಪಾಸ್ ರಸ್ತೆಯ ವಾಸವಿ ಮಹಲ್ ಸಭಾಂಗಣದಲ್ಲಿ ನಡೆಯಿತು. ಕೊಡ್ಲಿಪೇಟೆ ಕಲ್ಲುಮಠದ ಶ್ರೀ ಮಹಾಂತ ಸ್ವಾಮೀಜಿ ಮತ್ತು ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಸಭೆಯನ್ನು ಉದ್ಘಾಟಿಸಿದರು. ಶ್ರೀ ಬಸವಣ್ಣ ಮತ್ತು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಗಳಿಗೆ ಗಣ್ಯರು ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು. ಸಂಘದ ಅಧ್ಯಕ್ಷ ಶಾಂಬಶಿವಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬಹುದಿನಗಳ ಕನಸಿನಂತೆ 2024ರ ಫೆಬ್ರವರಿ ತಿಂಗಳಲ್ಲಿ ಸಂಘವು ಕಾರ್ಯಾರಂಭ ಮಾಡಿತು. ಪ್ರಾರಂಭಿಕವಾಗಿ 446 ಮಂದಿ ಷೇರುದಾರರಿಂದ 12,13,100 ರೂಪಾಯಿಗಳನ್ನು ಸಂಗ್ರಹಿಸಿದೆ. ಸಂಘದ ನಿರ್ದೇಶಕರ ಎಫ್ಡಿ ಹಣದಿಂದ ಸಂಘದ ಕಚೇರಿ ಸ್ಥಾಪಿಸಲಾಯಿತು. ಷೇರುದಾರರು ಸಕಾಲಕ್ಕೆ ಸಹಕಾರ ನೀಡಿದ್ದರಿಂದ ಸಂಘ ಸ್ಥಾಪನೆ ಸಾಧ್ಯವಾಯಿತು ಎಂದರು. ಡಿಜಿಟಲೀಕರಣ, ಆನ್ಲೈನ್ ವ್ಯವಸ್ಥೆ ಇದ್ದು ಸಂಘಕ್ಕೆ ಹೊರೆಯಾಗದಂತೆ ಪ್ರತಿ ಸಾಲಕ್ಕೂ ವಿಮೆ ಮಾಡಲಾಗಿದೆ. ಪ್ರಸಕ್ತ 866 ಷೇರುದಾರರಿದ್ದು ಸಮಾಜ ಬಾಂಧವರು ಹೆಚ್ಚು ಷೇರು ಪಡೆದುಕೊಂಡು ವ್ಯವಹಾರ ನಡೆಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ಸಂಘದ ಶಾಖೆ ಸ್ಥಾಪನೆಗೂ ಚಿಂತನೆ ಹರಿಸಲಾಗಿದೆ ಎಂದರು. ಸಂಘವನ್ನು ಕೊಡಗು ಜಿಲ್ಲಾ ಮಟ್ಟದ ಸಂಘವಾಗಿಸಬೇಕೆಂದು ಸಭೆಯಲ್ಲಿ ತೀವ್ರ ಚರ್ಚೆ ನಡೆಯಿತು. ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ದಾಖಲು ಮಾಡಿ ಹಿಂದಿನ ವಾರ್ಷಿಕ ಮಹಾಸಭೆಯ ನಡಾವಳಿ ಅಂಗೀಕರಿಸಲಾಯಿತು. 2023-24ನೇ ಸಾಲಿನ ಆಡಳಿತ ಮಂಡಳಿ ವರದಿ ಪರಿಶೀಲಿಸಿ 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಪರಿಶೀಲಿಸಿ ಅಂಗೀಕರಿಸಲಾಯಿತು. 2024-25ನೇ ಸಾಲಿಗೆ ಅಂದಾಜು ಮುಂಗಡ ಪತ್ರ ಅನುಮೋದನೆ ಪಡೆಯಲಾಯಿತು. ಸಂಘದ ಬೈಲಾ ತಿದ್ದುಪಡಿ ಬಗ್ಗೆ ಪರಿಶೀಲಿಸಿ ಅಂಗೀಕರಿಸಲಾಯಿತು. ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಎಚ್.ಪಿ. ಉದಯಕುಮಾರ್, ನಿರ್ದೇಶಕರಾದ ಎಚ್.ವಿ. ಶಿವಪ್ಪ, ಯು.ಎಂ. ಬಸವರಾಜ್, ಎಚ್.ಎಸ್. ಪುಟ್ಟರಾಜು, ಎಸ್.ಎಸ್. ಸುರೇಶ್, ಮೋಕ್ಷಿತ್ ರಾಜ್ ಹೊನ್ನಗುಡಿ, ಬಿ.ಎನ್. ಶುಭಶೇಖರ್, ಕೆ.ಡಿ. ಪ್ರಶಾಂತ್, ಜಿ.ಎಸ್. ಯಶೋಧ, ಎ.ಆರ್. ಮಮತಾ, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ.ಎಸ್. ಬಸವಣ್ಣಯ್ಯ ಹಾಜರಿದ್ದರು.